ಆತರ ಪಡಬೇಡ ವೀಣಾ, ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ. ನೀನ್ ಧೈರ್ಯವಾಗಿರು. ರಾಜಾರೋಷವಾಗಿ ನಿನ್ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಒಳಗ್ ಮಾಡ್ಕೊಂತೀನಿ. ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮುಚ್ಚಯ್ಯ ಬಾಯಿ ಸಾಕು. ಈ ನಿನ್ ಗೋಸುಂಬೆ ಮಾತುಗಳಿಗೆಲ್ಲ ಮಳ್ಳಾಗವನಲ್ಲ ಈ ರುದ್ರಪ್ಪ. ಏನಯ್ಯ, ನಿನ್ ತಮ್ಮನ ಎತ್ಕಟ್ಟಿ ಪ್ರೀತಿ ಪ್ರೇಮ ಅಂತ ನನ್ನ ಮಗಳು ತಲೆ ಕೆಡಿಸಿ ಅವಳನ್ನ ಆರಿಸ್ಕೊಂಡೋಗಿ ನನ್ನ ಆಸ್ತಿನೆಲ್ಲ ಲಪಟಾಯಿಸ್ಬೇಕು ಅಂತ ಮಸ್ಲತ್ ಮಾಡ್ತಿದ್ದೇನೆಯಾ? ಬರ್ತಾ ವಿಕಾಸನ್ ಕಾಟ ಜಾಸ್ತಿ ಆಯ್ತು. ನೀನ್ ಹೂನ್ ಮಾವ, ಅವನ್ನ ಇಲ್ಲ ಅನ್ಸ್ಬಿಡ್ತೀನಿ. ಕೊನೆಗೂ ನಿಮ್ ಗುರಿನ ಸಾಧಿಸೇ ಬಿಟ್ರಲ್ಲ. ಅಂದ್ರೆ ಏನ್ ಹೇಳ್ತಾ ಇದೀಯ ನೀನು? ಅದೇ ಆ ವಿಕಾಸ್ನ ಮರ್ಡರ್ ಮಾಡ್ಬಿಟ್ರಲ್ಲ. ಮುಚ್ಚ ಬಾಯಿ ಸಾಕು. ವಿಕಾಸ್ನ ಮರ್ಡರ್ ಮಾಡಿದ್ದು ನೀನು. ನಾನ್ಯಾಕೆ ಮಾಡ್ಲಿ? ಅವನ್ನ ಮರ್ಡರ್ ಮಾಡಿದ್ದು ನೀವೇ. ನೀವೇ ಅದನ್ನೇ ನಾವೀಗ ಪತ್ತೆ ಮಾಡ್ಬೇಕಾಗಿರೋದು ಸರ್. ಮಿಸ್ಟರ್ ದರ್ಶನ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ? ಸರ್, ಕೊಲೆಗಾರ ಆ ವ್ಯಕ್ತಿನ ಕೊಲೆ ಮಾಡಬೇಕಾದ್ರೆ ಅಗಲವಾದ ಮಚ್ಚನ್ನೇ ಉಪಯೋಗಿಸಿದ್ದಾನೆ ಸರ್. ಬರುವಾದಾಗ ನೀನು ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ ತಲೆನ ಕೊಚ್ಚಾಕ್ಬಿಡ್ತೀನಿ. ಶಟ್ ಅಪ್. ಇದ್ಯಾಕ್ಲ 100 ರೂಪಾಯಿ ಕೊಡ್ತಾ ಇದೀಯಾ? ಮಚ್ಚು ತಟ್ಟಿರೋದಕ್ಕೆ 10 ರೂಪಾಯಿ. ಇಲ್ಲಿಗೆ ಬಂದು ತಟ್ಟಿಸ್ಕೊಂಡು ಹೋಗಿದ್ದನ್ನ ಯಾರಿಗೂ ಹೇಳ್ದೆ ಇರೋದಕ್ಕೆ 90 ರೂಪಾಯಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಇಷ್ಟೊಂದು ಕಣಾಖಂಡಿತವಾಗಿ ಹೇಳೋದಿಕ್ಕೆ ಏನಿದೆ ಆಧಾರ? ಜನಗಳ ಹೇಳಿಕೆ, ನಿಮ್ಮ ಮಗಳು ವೀಣಾಳ ಬಲವಾದ ಸಾಕ್ಷಿ. ವಿಕಾಸ್ನಿಂದ ನಿಮ್ಮ ಮಗಳನ್ನ ದೂರ ಮಾಡಬೇಕು ಅಂದ್ರೆ ವಿಕಾಸನ್ನ ಸಾಯಿಸೋದೆ ಸರಿಯಾದ ದಾರಿ ಅಂತ ನೀವೇ ಹೇಳಿದ್ರಂತೆ. ನೋಡೋ, ಇಲ್ಲಿವರೆಗೂ 3 ಕೊಲೆ ಮಾಡಿದ್ ನಾನೇ. 4ನೇ ಕೊಲೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಈ ಕೇಸ್ನ ಕ್ಲೋಸ್ ಮಾಡಿ ಇಲ್ಲಿಂದ ಹೊರಟೋಗು. ಇದೇ ನನ್ನ ಲಾಸ್ಟ್ ವಾರ್ನಿಂಗ್. ಈ ವಿಕಾಸ್ ಕೊಲೆ ಆಗಕ್ಕೆ ಹಿಂದಿನ ದಿವಸ ಆಸ್ತಿಗೋಸ್ಕರ, ಮನೆ ಹಣಕಾಸಿನ ವ್ಯವಹಾರಕ್ಕೋಸ್ಕರ ಅಣ್ಣ ತಮ್ಮಂದ್ರಿಬ್ರು ಜಟಾಪಟಿ ಜಗಳ ಆಡಿದ್ರಂತೆ. ಆದ್ರಿಂದ ವಿಶ್ವನಾಥನೇ ಯಾಕೆ ಅವನ್ ತಮ್ಮನ್ ಕೊಲೆ ಮಾಡಿರಬಾರ್ದು? ವಿಶ್ವನಾಥ್, ಇಷ್ಟೊತ್ತಲ್ಲಿ ಇಲ್ಲೇನ್ರಿ ಮಾಡ್ತಿದ್ದೀರಾ? ತೋಟಕ್ಕೆ ಹೋಗಿ ಬಂದೆ ಸರ್, ಕೈಕಾಲು ತೊಳ್ಕೊತಾ ಇದ್ದೆ. ತೋಟದಲ್ಲಿ ಇಷ್ಟೊತ್ತಲ್ಲ ಅಂತ ಕೆಲಸ ಏನಿತ್ತು ಸರ್? ತೋಟಕ್ಕೆ ನೀರು ಬಿಡ್ಬೇಕಾಗಿತ್ತು, ಪಂಪ್ ಸೆಟ್ ಆನ್ ಮಾಡೋಣ ಅಂತ ಹೋಗಿದ್ದೆ. ಬೆಳಿಗ್ಗೆ ಬಿಡ್ಬೋದಿತ್ತಲ್ಲ, ಇಷ್ಟೊತ್ತಲ್ಲಿ ಏನಿತ್ತು? ಅದು ಒಂದ್ ಕೊಲೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗಲೇನೆ ಇನ್ನೊಂದು ಕೊಲೆ ಆಗಿದೆ ಅಂದ್ರೆ ಏನ್ರಿ ಅರ್ಥ? ಸರ್ ಸರ್ ಸರ ಆದ್ರೆ ಈ ವಿಷಯ ನಮ್ಮಿಬ್ರಲ್ಲೇ ಇರ್ಲಿ. ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಚೆಲ್ವಿ, ನೀನೇನು ಯೋಚನೆ ಮಾಡ್ಬೇಡ. ಅವನೇನಾದ್ರೂ ಅಡ್ಡ ಬಂದ್ರೆ ನೀನು ಅನ್ನು ಅವನಂಗೆ ಎತ್ತು ಬಿಡ್ತೀನಿ.
ಮಾಡಿದ್ದು? ಹೇಳು ಮುಗ, ನನ್ನ ಹತ್ರ ಹೇಳು ಮುಗ. ಯಾವ ಕಡೆ ಹೋದ ಅವನು? ಹೇಳು. ಯಾರವನು? ಯಾವ ಕಡೆ ಹೋದ? ಹೇಳು. ಹೇಳು ಮುಗ, ಹೇಳು. ಅವನು ನಾನಲ್ಲ, ನಾನೇ. ಎಷ್ಟು ದಿವಸ ಆದ್ರೂ ಕೊಲೆಗಾರ ಪತ್ತೆ ಆಗದಿರೋದ್ರಿಂದ, ಅದು ಅಲ್ಲದೆ ಮೇಲಿಂದ ಮೇಲೆ ಕೊಲೆಗಳು ನಡೀತಾ ಇರೋದ್ರಿಂದ ಈ ಕೊಲೆಗಳ ಹಿಂದೆ ನಿಂದೆ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ.